ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ಬಾಗಿಲಿನ ಮೇಲೆ ಹೊರಗಡೆ ಕಾಣುವ ರೀತಿಯಲ್ಲಿ ಇದನ್ನು ಬರೆದರೆ ಸಾಕು. ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತದೆ. ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ. ಅಮಾವಾಸ್ಯೆ ಕಳೆದು ಶುಕ್ರವಾರದ ದಿನ ನಿಮ್ಮ ಮನೆಯ ಮೇಲೆ ಈ ರೀತಿ ಬರೆದರೆ ಪವಾಡಗಳು ನಡೆಯುತ್ತವೆ. ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಧನ ಲಾಭ ಎನ್ನುವುದು ಬಹುತೇಕವಾಗಿ ಆಗುವುದು ಬಹು ಬೇಗವಾಗಿಯೂ ಆಗುತ್ತದೆ. ಹಾಗಾದರೆ ಅದೇನು ಬರಿಬೇಕು ಗುರುಗಳೇ ಅಂತ ನೀವು ಕೇಳಬಹುದು. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗಿಂತ ಬೇಗ ವಿಡಿಯೋಗಳನ್ನ ನೀವು ನೋಡ್ಬೋದು. ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇಂತಹ ಅನೇಕ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಪ್ರತಿದಿನ ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ. ಜೈ ಮಹಾದೇವ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ. ಪ್ರತಿದಿನ ನೋಡ್ಬೋದು. ಮಹಾವಿಷ್ಣು ಲಕ್ಷ್ಮಿ ವಾಸಸ್ಥಾನವಾದಂತಹ ಬಾಗಿಲಿನ ಮೇಲೆ ನಾವು ಹೇಳುವ ವಿಧಾನದಲ್ಲಿ ಮತ್ತು ಈ ನಿಯಮದ ಪ್ರಕಾರ ಬರೆಯಬೇಕು. ನಿಮ್ಮ ಮನೆಯಲ್ಲಿ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಅದಕ್ಕೆ ಕ್ಷೀರ ಅಂದರೆ ಹಾಲನ್ನು ಬೆರೆಸಿಕೊಂಡು ನಂತರ ದೇವರ ಮನೆಯಲ್ಲಿ ಲಕ್ಷ್ಮೀ ನರಸಿಂಹನ ಫೋಟೋವನ್ನು ಇಟ್ಟು ಅದರ ಮುಂದೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ. ಯಾವುದೇ ಸಮಸ್ಯೆಗಳು ಬರಬಾರದು. ಸಮಸ್ಯೆಗಳಿದ್ದರೆ ಕಳೆಯಬೇಕು. ಮಾಟ ಮಂತ್ರ ಗ್ರಹಚಾರ ದೋಷಗಳು ಇದ್ದರೆ ಅದೆಲ್ಲ ತೊಲಗಿ ಹೋಗಬೇಕು. ಮನೆಗೆ ನಕಾರಾತ್ಮಕ ಶಕ್ತಿಗಳು ಸುಳಿಯಬಾರದು ಅಂತ ಪೂಜೆ ಮಾಡಿ ನಂತರ ಹಾಲಿನಿಂದ ಕಲಸಿದ ಅರಿಶಿಣವನ್ನು ತಂದು ಮನೆಯ ಬಾಗಿಲಿನ ಮೇಲೆ ಓಂ ಮಹಾಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಬರೆದುಕೊಳ್ಳಬೇಕು. ಓಂ ಮಹಾವಿಷ್ಣು ನಮಃ ಅಂತ ಬರೆದುಕೊಳ್ಳಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಬರೆಯಬೇಕು. ನಂತರ ಮಹಾವಿಷ್ಣುವಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ವಿಷ್ಣು ಎಲ್ಲಿ ನೆಲೆಸಿರುತ್ತಾನೋ ಮಹಾಲಕ್ಷ್ಮಿ ಅಲ್ಲಿಯೇ ನೆಲೆಸಿರುತ್ತಾಳೆ. ಒಂದು ಶುಕ್ರವಾರದ ದಿವಸ ಇದನ್ನು ಮಾಡಿ ನೋಡಿ. ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ. ಮಹಾಲಕ್ಷ್ಮಿಯೇ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ. ಎಲ್ಲ ರೀತಿಯ ಶಕ್ತಿ ಇರುವಂತಹ ಸ್ವಸ್ತಿಕನ್ನು ಪ್ರತಿ ದಿವಸ ಪೂಜೆ ಮಾಡಿ. ಪೂಜೆ ಮಾಡುವ ವೇಳೆ ಆ ಸ್ವಸ್ತಿಕನ್ನು ಪೂಜಿಸಿದರೆ ಸಾಕು, ನಿಮ್ಮ ಎಲ್ಲ ದರಿದ್ರಗಳು ದೂರವಾಗುತ್ತದೆ. ಮಹಾವಿಷ್ಣುವಿನ ಪ್ರಾಣ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡಬೇಕು ಗುರುಗಳೇ ಅಂತ ನೀವು ಕೇಳಬಹುದು. ಉಚಿತವಾಗಿಯೇ ನಿಮಗೆ ಅದನ್ನು ನಿಮ್ಮ ರಾಶಿ ಚಕ್ರಕ್ಕೆ ಅನುಗುಣವಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರು ಹೇಳುತ್ತಾರೆ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಸಾಧ್ಯವಾಗುತ್ತದೆ. ಇವತ್ತೇ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.